ಏನ್ ಮಾವ ಒಬ್ರೇ ಕೂತಿದ್ದೀರಾ? ಬ್ಯಾಕ್ ಪೈನ್ ಅಲ್ವೇನು? ಒಂದ್ ಮೊಬೈಲ್ ಇಸ್ಕೋಬೇಕಿತ್ತಲ್ಲ. ತಗೋ, OnePlus 15 ಐತೆ, Realme GT8 Pro ಐತೆ, iQ15 ಐತೆ, ತಗೋ. ಅವೆಲ್ಲ ಜಾಸ್ತಿ ರೇಟ್ ಆಯ್ತು ಮಾವ, ಅಷ್ಟೊಂದು ಬಜೆಟ್ ಇಲ್ಲ. ಹಾಗಾದ್ರೆ ಸೆಕೆಂಡ್ಸ್ ಅಲ್ಲಿ ತಗೋ. ಸೆಕೆಂಡ್ಸ್ ಅಲ್ಲಿ ಒಳ್ಳೆ ಯೂಸರ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ನೀನ್ ತಗೊಂಬೋದು ಕಣೋ ಒಳ್ಳೆ ಮೊಬೈಲ್ನ. ಹಾಗಾದ್ರೆ ಒಳ್ಳೆ ಮೊಬೈಲ್ ಹೆಂಗ್ ಸೆಲೆಕ್ಟ್ ಮಾಡೋದು? ಇಡೀ ಕೈ ನಾ ಹೇಳ್ಕೊಡ್ತೇನೆ. ಚಿಂಗ್ಯೂಸ್, ಹೇಗಿದ್ದೀರಾ? ಇವಾಗ ಏನಾದ್ರು ಮೊಬೈಲ್ ತಗೊಳ್ಳೋಂಥ ಯೋಚನೆಯಲ್ಲಿದ್ದರೆ ಮೊಬೈಲ್ ಪ್ರೈಸ್ಗಳು ಅನ್ನೋದು ಜಾಸ್ತಿ ಆಗಿದ್ದಾವೆ. ಇದಕ್ಕೆ ಕಾರಣ ರ್ಯಾಮ್ ಹಾಗೆ ಚಿಪ್ ಶಾರ್ಟೇಜ್. ಇದೊಂಥರ ಡಿಫ್ರೆಂಟ್ ಟಾಪಿಕ್ಕು. ಇದ್ರ ಬಗ್ಗೆ ನಾನು ನಿಮಗೆ ಬೇಕಂದರೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಇವಾಗ ಆಲ್ರೆಡಿ ಲಾಂಚ್ ಆಗಿರೋ ಮೊಬೈಲಲ್ಲಿ ಕೂಡ ಇದೇ ಒಂದು ರೀಸನ್ಗೋಸ್ಕರ ಪ್ರೈಸ್ ಅನ್ನೋದು ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಇವಾಗಿರೋ ತುಂಬ ಜನ ಸೆಕೆಂಡ್ಸಲ್ಲಿ ಮೊಬೈಲ್ಸ್ಗಳನ್ನ ತೊಗೊಬೇಕು ಅಂತಿದ್ದಾರೆ. ಇವಾಗ ನೀವು ನೋಡಿದ್ರೆ ಕ್ಯಾಶಿಫೈ ಅಂತ ಸೆಕೆಂಡ್ಸಲ್ಲಿ ಮೊಬೈಲ್ ಸೇಲ್ ಮಾಡೋ ಒಂದು ಪ್ಲಾಟ್ಫಾರ್ಮ್ ಇದೆಯಲ್ಲ, ಅದು ಕೂಡ ಇಯರ್ ಆನ್ ಇಯರಲ್ಲಿ 40% ಗ್ರೋತ್ನ ಅದು ತಗೊಂಡಿದೆ. ಇನ್ನು 2 ವರ್ಷದಲ್ಲಿ ಈ ಒಂದು ಸೇಲ್ಸ್ ಅನ್ನೋದು ನಿಮಗೆ ಡಬಲ್ ಆಗುತ್ತೆ ಅಂತ ರಿಪೋರ್ಟ್ಸ್ಗಳು ಬರ್ತಾ ಇದಾವೆ. ಸೊ ಹಾಗಾಗಿ ಎಲ್ಲರೂ ಇವಾಗ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಳ್ತಾ ಇರೋದ್ರಿಂದ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಬೇಕಾದ್ರೆ ಏನೇನ ಕನ್ಸಿಡರ್ ಮಾಡಬೇಕು ಅಂತ, ಹಾಗೆ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೋತಾ ಇದ್ರೆ ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಒಂದು ವಿಡಿಯೋ ಅನ್ನೋದು ನಿಮ್ಗೊಂದು ಗೈಡ್ ಥರ ಇರುತ್ತೆ ಅಂತ ಹೇಳ್ಬೋದು. ಸೊ ತಡೆ ಯಾಕೆ, ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಟು ಸೈಟೆಕ್ ಮಾಹಿ. ಸೊ ನೀವು ಮೊಬೈಲ್ ತಗೊಳಕ್ಕೆ ರೆಡಿ ಇದ್ದೀರಾ ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದಿಲ್ಲ ಈ ಎಲ್ಲ ಲಿಸ್ಟ್ನ ಕೂಡ ಚೆಕ್ ಮಾಡಿ ಆಮೇಲೆ ನೀವು ಮೊಬೈಲ್ಗಳನ್ನ ತಗೊಬೋದು. ಹೇಗೆ ಚೆಕ್ ಮಾಡೋದು ಅಂತೀರಾ, ಅದನ್ನು ನಾನು ಒನ್ ಬೈ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಂಬರ್ 1, IMI ಚೆಕಿಂಗ್. ಸೊ ನಿಮ್ಮ ಮೊಬೈಲಲ್ಲಿ ಡಯಲ್ ಪ್ಯಾಡಲ್ಲಿ *#06# ಡಯಲ್ ಮಾಡಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ನ IMI ನಂಬರ್ ಬರುತ್ತೆ. ಸೊ ಅದನ್ನು ತಗೊಂಡು ನೀವು ಸಂಚಾರ್ ಸಾಥಿ ಆ್ಯಪಲ್ಲಿ ನೋ ಜೆನ್ಯೂನೆಸ್ ಆಫ್ ಯುವರ್ ಮೊಬೈಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ IMI ನಂಬರ್ನ ಪೇಸ್ಟ್ ಮಾಡಿ ಸಬ್ಮಿಟ್ ಮಾಡಿ. ಅದರಲ್ಲಿ ನಿಮಗೆ ಆ ಮೊಬೈಲ್ನ ಇನ್ಫಾರ್ಮೇಷನ್ ಅನ್ನೋದು ಕರೆಕ್ಟಾಗಿ ತೋರಿಸಿದ್ರೆ ಆ ಮೊಬೈಲ್ ಜೆನ್ಯೂನ್ ಆಗಿದೆ ಅಂತ ಅರ್ಥ. ಇಲ್ಲಾಂದರೆ ನಿಮ್ಗೆ ಈ ಥರ ಒಂದು ಎರರ್ ಮೆಸೇಜ್ ಬಂದರೆ ಅಥವಾ ಈ ಥರ ಮೆಸೇಜ್ ಬಂದರೆ ಆ ಮೊಬೈಲ್ ಸರ್ವಿಸ್ಗೆ ನೀವು ಹೋಗಬಾರ್ದು. ನಂಬರ್ 2, ಚೆಕ್ ದ ಡಿಸ್ಪ್ಲೇ. ನಿಮ್ಮೊಂದು ಮೊಬೈಲ್ದು ಬ್ರೈಟ್ನೆಸ್ ಇರುತ್ತಲ್ಲ ಅದನ್ನು 100%ಗೆ ಇನ್ಕ್ರೀಸ್ ಮಾಡಿ, ಹಾಗೆ ಒಂದು ವೈಟ್ ಬ್ಯಾಕ್ಗ್ರೌಂಡ್ ಇಮೇಜ್ ಇರೋದನ್ನ ತಗೊಳ್ಳಿ. ಸೊ ಅದನ್ನು ಪೂರ್ತಿ ನೀವು ಝೂಮ್ ಮಾಡಿ ಎಂಟೈರ್ ಡಿಸ್ಪ್ಲೇಲಿ ಚೆಕ್ ಮಾಡಿ ಯಾವುದಾದ್ರೂ ಒಂದು ಜಾಗದಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದೆಯಾ ಅಂತ. ಆವಾಗ ನಿಮ್ಗೇನಾದರೂ ಬ್ಲ್ಯಾಕ್ ಸ್ಪಾಟ್ ಅನ್ನೋ ಕಂಡು ಬಂದರೆ ನಿಮ್ಮೊಂದು ಮೊಬೈಲ್ ಡಿಸ್ಪ್ಲೇದು ಇರುತ್ತಲ್ಲ ಸ್ಕ್ರೀನ್, ಅದರಲ್ಲಿ ಪಿಕ್ಸೆಲ್ ಅನ್ನು ಡ್ಯಾಮೇಜ್ ಆಗಿರುತ್ತೆ ಅಂತ. ಆವಾಗ ಡಿಸ್ಪ್ಲೇ ಅನ್ನೋದು ಡ್ಯಾಮೇಜ್ ಆಗಿದೆ ಅಂತ ನೀವು ಕನ್ಸಿಡರ್ ಮಾಡಬಹುದು. ನಂಬರ್ 3, ಫಿಸಿಕಲ್ ಕಂಡೀಷನ್. ನಿಮ್ಮೊಂದು ಮೊಬೈಲ್ನ ಒಂದು ಒಳ್ಳೆ ಬೆಳಕಿರೋ ಕಡೆ ತಗೊಂಡೋಗಿ ಅಲ್ಲಿ ಸುತ್ತ ಎಲ್ಲ ಕಾರ್ನರ್ಸ್ ಕೂಡ ಚೆಕ್ ಮಾಡಿ. ಯಾವುದೇ ಥರ ಬೆಂಡ್ ಇರಬಾರ್ದು. ಹಾಗೆ ಮೈನ್ ಆಗಿ ಡಿಸ್ಪ್ಲೇ ಇರುತ್ತಲ್ಲ ಆ ಡಿಸ್ಪ್ಲೇ ಪ್ಯಾನಲ್ಗೂ ಹಾಗೆ ಮೊಬೈಲ್ಗೂ ಕೂಡ ಗ್ಯಾಪ್ ಇದೆಯಾ ಅಂತ ನೋಡಿ. ಅಂದರೆ ಸ್ಕ್ರೀನ್ ಏನಾದ್ರು ಎದ್ದಿದೆಯಾ ಅಂತ ಚೆಕ್ ಮಾಡಿ. ಸೊ ದಟ್ ನಿಮಗೆ ಫಿಸಿಕಲ್ ಆಗಿ ಅದು ಪ್ರಾಪರ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೇನೆ ಸುತ್ತ ಯಾವ್ದಾದ್ರು ಗ್ಲೂ ಮಾರ್ಕ್ ಇದೆಯಾ ಅಂತ ಚೆಕ್ ಮಾಡಿ. ಸೊ ದಟ್ ನಿಮಗೆ ಅದು ರಿಪೇರಿ ಆಗಿದೆಯಾ ಅದನ್ನ ಮತ್ತೆ ಪೇಸ್ಟ್ ಮಾಡಿದ್ರಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಫೈನಲ್ ಆಗಿ ನೀವು ಕ್ಯಾಮ್ರಾ ಲೆನ್ಸ್ ಕೂಡ ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಏನಾದ್ರು ಮಾಯಿಶ್ಚರ್ ಅಥವಾ ತೇವಾಂಶ ಏನಾರು ಇದ್ದರೆ IP ರೇಟಿಂಗ್ ಅಂತ ಸೆನ್ಸರ್ ಪ್ರೊಟೆಕ್ಷನ್ ಕೊಟ್ಟಿರ್ತಾರಲ್ಲ ಅದು ಕೂಡ ನಿಮಗೆ ಹಾಳಾಗಿರುತ್ತೆ ಅಂತ ಅರ್ಥ. ಸೊ ಯಾವುದೇ ಥರ ತೇವಾಂಶ ಅದರಲ್ಲಿ ಇರಬಾರ್ದು. ನಂಬರ್ 4, ನೀವು ಆ ಮೊಬೈಲ್ದು ಸಿಮ್ ಸ್ಲಾಟ್ ಹಾಗೆ ಚಾರ್ಜಿಂಗ್ ಪೋರ್ಟ್ ಹಾಗೆ ಮೇಯ್ನಾಗಿ ಫಿಸಿಕಲ್ ಬಟನ್ಸ್ ಕೂಡ ಚೆಕ್ ಮಾಡಬೇಕಾಗಿರುತ್ತೆ. ನೀವು ಚಾರ್ಜರ್ನ ಕನೆಕ್ಟ್ ಮಾಡಿ ಅದನ್ನು ಟಿಲ್ಟ್ ಮಾಡಿ ನೋಡಿ, ಅದೇನಾದ್ರು ಲೂಸ್ ಕನೆಕ್ಷನ್ ಇದೆಯಾ ಅಂತ ಚೆಕ್ ಮಾಡಿ ನೋಡಿ. ಆ ಮೊಬೈಲ್ನಲ್ಲಿ 3.5mm ಹೆಡ್ಫೋನ್ ಜಾಕ್ ಏನಾರು ಇದ್ದರೆ ಅದನ್ನು ಕೂಡ ನೀವು ಟೆಸ್ಟ್ ಮಾಡಬೇಕಾಗಿರುತ್ತೆ. ಅದಲ್ಲದಂತೆ ಸಿಮ್ ಸ್ಲಾಟ್ದು ಟ್ರೇ ಇರುತ್ತಲ್ಲ ಅದನ್ನು ಚೆಕ್ ಮಾಡಿ ಅಲೈನ್ಮೆಂಟ್ ಎಲ್ಲ ಪ್ರಾಪರ್ ಆಗಿದೆಯಾ ಅಂತ. ಆ ಸಿಮ್ ಸ್ಲಾಟಲ್ಲಿ ನೀವು ನಿಮ್ಮ ಸಿಮ್ನ ಹಾಕಿ ನೋಡಿ ಚೆಕ್ ಮಾಡಿ ಪ್ರಾಪರ್ ಆಗಿ ನೆಟ್ವರ್ಕ್ ಬರ್ತಿದೆಯಾ, ಕನೆಕ್ಷನ್ ಎಲ್ಲ ಚೆನ್ನಾಗಿದೆಯಾ ಅಂತ. ಯಾಕಂದರೆ ಮೊಬೈಲ್ ಅನ್ನೋದು ಬ್ಲಾಕ್ ಮಾಡಿದ್ರೆ ನೀವು ಯಾವುದೇ ಥರ ಸಿಮ್ ಹಾಕಿದ್ರು ಕೂಡ ಅದರಲ್ಲಿ ವರ್ಕ್ ಆಗಲ್ಲ. ಮೊಬೈಲ್ ಬ್ಲಾಕ್ ಬಗ್ಗೆ ನಾನು ಆಲ್ರೆಡಿ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮೊಬೈಲ್ ಕಳೆದೋದ್ರೆ ಹೇಗೆ ಬ್ಲಾಕ್ ಮಾಡಬೇಕು ಅಂತ, ಎಲ್ಲಿ ಹೇಗೆ ಮಾಡಬೇಕಂತ ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡ್ಬೋದು. ನಂಬರ್ 5, ಸೆನ್ಸಾರ್ಸ್ ಮತ್ತು ಇಂಟರ್ನಲ್ ಥಿಂಗ್ಸ್. ಇದನ್ನು ನೀವು ಪ್ರಾಪರಾಗಿ ಕಂಪ್ಲೀಟಾಗಿ ಚೆಕ್ ಮಾಡೋಕ್ಕಾಗಲ್ಲ. ಸೊ ಸಿಂಪಲಾಗಿ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಮೊಬೈಲಲ್ಲಿ ಫೋನ್ ಡಾಕ್ಟರ್ ಪ್ಲಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಅದರಲ್ಲಿ ಎಲ್ಲ ಥರ ಟೆಸ್ಟ್ಗಳು ಅನ್ನೋದು 1 by 1 ನಿಮಗೆ ರನ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಏನಾದರೂ ಮೇಜರ್ ಆಗಿ ಪ್ರಾಬ್ಲಮ್ ಇದ್ದರೆ ಅದೇ ನಿಮಗೆ ತಿಳಿಸ್ತಾ ಹೋಗುತ್ತೆ. ಇದಲ್ಲದಂತೆ ನಿಮಗೆ ಅಡಿಷ್ನಲ್ ಆಗಿ ಕೂಡ ತುಂಬ ಥರವಾದ ಟೆಸ್ಟ್ಗಳಿದ್ದಾವೆ. ಅದನ್ನು ಕೂಡ ನೀವು ನಿಮ್ಮೊಂದು ಅಕೌಂಟ್ನ ಲಾಗಿನ್ ಮಾಡಿಕೊಂಡು ಚೆಕ್ ಮಾಡ್ಕೊಬೋದು ತರವಾಗಿ. ಇದಿಷ್ಟು ಮಾಡಿದ್ರೆ ನೀವು ಒಂದು ಲೆವೆಲ್ಗೆ ಮೊಬೈಲ್ನ ಚೆಕ್ ಮಾಡಿದ್ರ ಅಂತ ಹೇಳ್ಬೋದು. ಹಾಗಾದ್ರೆ ಮಾವ ಈ ಟೆಸ್ಟ್ಗಳೆಲ್ಲ ಯಾವಾಗ ಮಾಡೋದು? ಡೋಂಟ್ ವರಿ, ನೀನು ಆನ್ಲೈನಲ್ಲಿ ತಗೋತಿದ್ಯಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಕ್ಯಾಶಿಫೈಲಿ ತಗೋತಾ ಇದೆಯಾ ಅಂತಂದರೆ ನಿಮಗೆ 7 days ರಿಟರ್ನ್ ಪಾಲಿಸಿ ಇರುತ್ತೆ. ಅದರಲ್ಲಿ ಒಂದು 3 ಸ್ಟಿಕ್ಕರ್ನ ಅಂಟಿಸಿರ್ತಾರೆ.
ಸೊ ನೀವು 7 days ಅಲ್ಲಿ ನಿಮ್ಗೆ ಬೇಕಾಗಿರೋ ಎಲ್ಲ ತರದ ಟೆಸ್ಟ್ಗಳನ್ನ ಮಾಡಿ ನಿಮ್ಗೆ ಸ್ಯಾಟಿಸ್ಫೈ ಆದ್ರೇನೆ ಆ ಒಂದು ಸ್ಟಿಕ್ಕರ್ನ ರಿಮೂವ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಇದೆ ಅಂತಂದ್ರೆ ನೀವು ರಿಟರ್ನ್ ಕೂಡ ಮಾಡ್ಬೋದು. ಬಟ್ ಕಂಡೀಷನ್ ಏನಂತಂದ್ರೆ ಆ ಸ್ಟಿಕ್ಕರ್ಸ್ಗಳನ್ನ ನೀವು ರಿಮೂವ್ ಮಾಡೋ ಹಾಗಿಲ್ಲ. ಇದಿಷ್ಟೇ ಅಲ್ಲ, ಇನ್ನು ನೀವು ಬ್ಯಾಟ್ರಿ ಚೆಕ್ ಮಾಡಬೇಕು. ನೀವು ಇದನ್ನ ಆಪ್ ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಅಂದ್ರೆ ಫೋನ್ ಡಾಕ್ಟರ್ ಪ್ಲಸ್ ಅಂತ ಹೇಳಿದ್ನಲ್ಲ, ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಫಿಸಿಕಲ್ ಆಗಿ ಚೆಕ್ ಮಾಡ್ತೀರಾ ಅಂತಂದ್ರೂ ಕೂಡ ಒಂದು ಫುಲ್ ಚಾರ್ಜ್ ಮಾಡ್ಬಿಡಿ. ಫುಲ್ ಚಾರ್ಜ್ ಮಾಡಾದ್ಮೇಲೆ ನೀವು ಲೊಕೇಶನ್, ವೈಫೈವು ಎಲ್ಲ ತರದ 4-5 ಆಪ್ಸ್, ಸ್ಟ್ರಾಂಗ್ ಆಗಿರೋ ಆಪ್ಸ್ಗಳನ್ನ ನೀವು ಆನ್ ಮಾಡಿ ಮಲ್ಟಿ ಟಾಸ್ಕಿಂಗ್ ಕೂಡ ಮಾಡಿ ನೋಡಿ. 10 to 15 minutes ಎಷ್ಟು % ಚಾರ್ಜ್ ನಿಮಗೆ ಡೌನ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಿಮಗೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಯಾವ ತರ ಅಂತ ನೀವು ಚೆಕ್ ಮಾಡ್ಬೋದು. ಇನ್ನು ಸಾಫ್ಟ್ವೇರ್ ವಿಷಯಕ್ಕೆ ಬಂದ್ರೆ ಪ್ರೀವಿಯಸ್ ಯೂಸರ್ ರಿಲೇಟೆಡ್ ಯಾವುದೇ ತರ ಅಕೌಂಟ್ ಇನ್ಫಾರ್ಮೇಶನ್, ಯಾವುದೇ ತರ ಡೇಟಾನ ನೀವು ಇಟ್ಕೊಳಕ್ ಹೋಗ್ಬೇಡಿ. ಆ ತರ ಏನಾದ್ರು ಪ್ರೀವಿಯಸ್ ಇನ್ಫಾರ್ಮೇಶನ್ ಇದೆ ಅಂತ ಅನ್ಸಿದ್ರೆ ನೀವು ಸಿಂಪಲ್ ಆಗಿ ಸೆಟ್ಟಿಂಗ್ಸ್ ಹೋಗಿ ಫ್ಯಾಕ್ಟರಿ ಡೇಟಾ ರೀಸೆಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಲ್ಲಾ ತರ ಡೇಟಾನ ನೀವು ಎರೇಸ್ ಮಾಡ್ತಾ ಹೋಗ್ಬೋದು. ಅದಲ್ಲದಂತೆ ಸೇಮ್ ಸೆಟ್ಟಿಂಗ್ಸ್ ಅಲ್ಲಿ ಕೂಡ ನಿಮಗೆ ಸ್ಟೋರೇಜ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ, ಆಂಡ್ರಾಯ್ಡ್ ವರ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ, ಪ್ರೊಸೆಸರ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ. ಈ ಒಂದು ಇನ್ಫಾರ್ಮೇಶನ್ ನೀವು ಜೆನ್ಯೂನ್ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಬಹುದು. ಸೊ ಗೈಸ್, ಇದಿಷ್ಟು ಈ ಎಲ್ಲಾ ಟೆಸ್ಟ್ ಗಳನ್ನ ನೀವು ಕನ್ಸಿಡರ್ ಮಾಡಿ ಚೆಕ್ ಮಾಡಿದ್ರೆ ಒಂದು ಲೆವೆಲ್ಗೆ ನೀವು ನಿಮ್ಮ ಒಂದು ಫೋನ್ ನ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋತಿದ್ರ ಅಂತ ಅರ್ಥ. ಇದು ಬಿಟ್ಟು ನೀವಾಗಿದ್ರೆ ಬೇರೆ ಏನು ಟೆಸ್ಟ್ ಗಳನ್ನ ನೀವು ಮಾಡ್ತಿದ್ರೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಅದೆಲ್ಲ ಸರಿ, ಇಷ್ಟೊಂದು ಟೆಸ್ಟ್ಗಳೆಲ್ಲ ಪಾಸ್ ಆಗಿ ಅಷ್ಟೊಳ್ಳೆ ಮೊಬೈಲ್ನ ಅಷ್ಟು ಕಮ್ಮಿ ಪ್ರೈಸ್ಗೆ ಹೆಂಗ್ ಕೊಡ್ತಾರೆ? ಯಾಕೆ ಅಂತಂದ್ರೆ ಅದ್ರದ್ದು ಬ್ಯಾಕ್ ಪ್ಯಾನಲ್ ಏನಾದ್ರು ಬ್ರೇಕ್ ಆಗಿರ್ಬೋದು, ಅಥವಾ ಮೈನರ್ ಸ್ಕ್ರಾಚಸ್ ಏನಾದ್ರು ಆಗಿರ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಡೆಂಟ್ಸ್ ಏನಾರು ಇರ್ಬೋದು. ಸೊ ಒಳ್ಳೆ ಮೊಬೈಲ್ ನಿಮಗೆ ಪರ್ಫೆಕ್ಟ್ ಕಂಡೀಷನ್ ಇರೋ ಮೊಬೈಲ್ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದ್ರೆ, ಈ ತರ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೆ ನಿಮ್ಗೆ ಆಲ್ಮೋಸ್ಟ್ 50% ಡಿಸ್ಕೌಂಟ್ ಅಲ್ಲಿ ಕೂಡ ಸಿಗುತ್ತೆ. ಇದಲ್ದಂತೆ ತುಂಬಾ ವರ್ಷ ಒಂದೇ ಮೊಬೈಲ್ ನ ಯೂಸ್ ಮಾಡಿರೋರು, ಅಥವಾ ನಾವು ಇವಾಗ ಹೊಸ ಮೊಬೈಲ್ ನ ತಗೋಬೇಕು ಅಂತ ಅನ್ಕೊಂಡಿರೋರು ಕೂಡ ಅವರ ಹಳೆ ಮೊಬೈಲ್ ನ ಎಕ್ಸ್ಚೇಂಜ್ ಮಾಡಿ ಅದ್ರ ಮೇಲೆ ಹೊಸ ಮೊಬೈಲ್ ನ ತಗೋತಾರೆ. ಸೊ ಇವಾಗ ಹಳೆ ಮೊಬೈಲ್ ಅವ್ರು ಏನ್ ಮಾಡ್ತಾರೆ, ನಮ್ಮಂತ ಈ ತರ ಯಾರು ಸೆಕೆಂಡ್ಸ್ ಅಲ್ಲಿ ತಗೋಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ಸೇಲ್ ಮಾಡ್ತಾರೆ. ಈ ಎಲ್ಲಾ ಟೆಸ್ಟ್ ಗಳನ್ನ ನೀವು ಕ್ಲಿಯರ್ ಆಗಿ ಕನ್ಸಿಡರ್ ಮಾಡಿ ಚೆಕ್ ಮಾಡಿ ತಗೊಂಡ್ರೆ ಕಡಿಮೆ ಬೆಲೆಲ್ಲೂ ಕೂಡ ಹೈ ಎಂಡ್ ಸ್ಪೆಕ್ಸ್ ಯೂಸರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಸೈಟ್ ಎಕ್ಸ್ ಸೋಲ್ಜರ್ಸ್, ನೀವು ಹೇಳಿ ನೀವಾಗಿದ್ರೆ ಬೇರೆ ಯಾವ್ದೆಲ್ಲ ಟೆಸ್ಟ್ ನ ಮಾಡ್ತೀರಾ ಅಂತ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನಾರಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಮಹಾದೇವ್ ಸೈನಿಂಗ್ ಆಫ್. ಬಾಯ್.